ಕ್ರಿಸ್ತನಲ್ಲಿ ಆತ್ಮೀಯ ದೇವಜನರೇ, ನಿಮ್ಮೆಲ್ಲರಿಗೂ ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ನಿಮಗೆ ವಂದನೆಯನ್ನು ಸಲ್ಲಿಸುವನಾಗಿದ್ದೇನೆ. ಹೇಗಿದ್ದೀರಾ? ಭಾಳ ಸಂತೋಷ. ನಿಮ್ಮನ್ನು ಈ ಮಾಧ್ಯಮದ ಮೂಲಕವಾಗಿ ನಾನು ನಿಮ್ಮ ಪ್ರತಿರೂಪವನ್ನು ನೋಡದಿದ್ದರೂ ಕೂಡ ಎಷ್ಟೋ ಜನರು ಫೋನಿನ ಮೂಲಕವಾಗಿ ನನ್ನ ಜೊತೆಯಲ್ಲಿ ಮಾತನಾಡಿದ್ದೀರಾ. ಪತ್ರದ ಮೂಲಕವಾಗಿ ನಿಮ್ಮ ಒಂದು ಪ್ರಾರ್ಥನಾ ಬೇಡಿಕೆಗಳನ್ನು ಕೂಡ ಇಟ್ಟಿರುತ್ತೀರಾ. ಸ್ಥಳೀಯವಾಗಿ ನಾನು ಕೆಲವು ಸ್ಥಳಗಳಿಗೆ ಬಂದಂಥ ಸಮಯದಲ್ಲಿ ನನ್ನನ್ನು ಪ್ರೀತಿಯ ಪೂರ್ವಕವಾಗಿ ನೀವು ಮಾತನಾಡಿಸಿ, ಬೋಧಕರೇ ನಮ್ಮ ಮನೆಗೆ ಬಂದು ಒಂದು ಪ್ರಾರ್ಥನೆಯನ್ನು ಮಾಡಿ ಹೋಗಿ ಎಂಬುದಾಗಿ ಕೇಳಿಕೊಂಡಿರುವಂಥದ್ದು ಭಾಳ ಸಂತೋಷ. ನಿಮ್ಮ ಉದಾರವಾದಂಥ ಪ್ರೀತಿಯನ್ನು ನಮಗೆ ತೋರಿಸಿದ್ದರ ಭಾಳ ಸಂತೋಷ. ನಿಮ್ಮೆಲ್ಲರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಅಭಿನಂದಿಸ್ತೇನೆ. ಹಾಗಾದರೆ ಬನ್ನಿ, ದೈವಿಕ ಸಂದೇಶವನ್ನು ಕೇಳುವ ಮುನ್ನ ದೇವರ ಪ್ರಸನ್ನತೆಗೋಸ್ಕರವಾಗಿ ನಾವು ತಲೆಬಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಈ ಮಾಧ್ಯಮದ ಮೂಲಕವಾಗಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಾ ಇರುವಂಥ ಎಲ್ಲ ನಿನ್ನ ಪ್ರೇಕ್ಷಕರನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸುವರಾಗಿದ್ದೇವೆ. ಎಷ್ಟೋ ಜನರು ಕಷ್ಟದಲ್ಲಿ, ಕಾಯಿಲೆಯಲ್ಲಿ, ಇಕ್ಕಟ್ಟಿನಲ್ಲಿದ್ದಾರೆ ಸ್ವಾಮಿ. ಯೇಸುವೆ, ಅವರಿಗೆ ಬಿಡುಗಡೆಯನ್ನು ಕೊಡು ಸ್ವಾಮಿ. ಎಷ್ಟೋ ಮಕ್ಕಳು ಪರೀಕ್ಷೆಯನ್ನು ಬರೆದು ಉತ್ತಮ ಫಲಿತಾಂಶದ ನಿರೀಕ್ಷೆಯಲ್ಲಿದ್ದಾರೆ ಕರ್ತನೆ. ಅವರಿಗೆ ಬೇಕಾದಂಥ ಒಳ್ಳೆಯ ಫಲಿತಾಂಶವನ್ನು ದಯಪಾಲಿಸಿಕೊಡು. ಎಷ್ಟೋ ನಮ್ಮ ರೈತ ಜನರು ಮಳೆಗೋಸ್ಕರವಾಗಿ ಪ್ರಾರ್ಥನೆ ಮಾಡಿರಿ ಎಂಬುದನ್ನು ಕೇಳಿಕೊಂಡಿದ್ದಾರೆ. ಎಷ್ಟೋ ಜನರು ಮಳೆಯಿಲ್ಲದೆ ಬರಗಾಲದಿಂದ ಬೇಸಾಯವನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಹೇಳುತ್ತಿದ್ದಾರೆ. ಮಳೆಯನ್ನು ನೀನು ದಯಪಾಲಿಸಿಕೊಡುವುದರ ಮೂಲಕವಾಗಿ ಪ್ರತಿಯೊಬ್ಬ ರೈತರು ತಮ್ಮ ವ್ಯವಸಾಯಗಳನ್ನು ಮಾಡಿ ಸಮೃದ್ಧಿಯಾದಂಥ ಬೆಳೆಯನ್ನು ಪಡೀಲಿಕ್ಕಾಗುವಂತೆ ಕೃಪೆಯನ್ನು ದಯಪಾಲಿಸು. ಎಷ್ಟೋ ಜನ ಸ್ವಾಮಿ ಕಷ್ಟದಲ್ಲಿ, ದುಃಖದಲ್ಲಿದ್ದಾರೆ. ಅವರಿಗೆ ಬಿಡುಗಡೆಯನ್ನು ಕೊಡುವುದರ ಮೂಲಕವಾಗಿ ಅವರವರ ಕುಟುಂಬಗಳನ್ನು ಆಶೀರ್ವದಿಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ದೇವರ ಆಶೀರ್ವಾದದಿಂದ ಇವತ್ತಿನ ದೈವ ವಾಕ್ಯದ ಸಂದೇಶದ ಮುಖ್ಯದ ಭಾಗವನ್ನು ನೋಡುವಂಥ ಸಮಯದಲ್ಲಿ ಕ್ರಿಸ್ತನ ಕೃಪೆಯನ್ನು ನಾವು ಪಡೆಯಬೇಕಾದರೆ ನೀತಿವಂತನೆಂದು ಕ್ರಿಸ್ತನು ನಮ್ಮನ್ನು ನಿರ್ಣಯಿಸಬೇಕಾಗಿದೆ. ದೇವರ ಕೃಪೆಯನ್ನು ನಾವು ಪಡೆಯಬೇಕಾದರೆ ನಾವು ನೀತಿವಂತರು ಎಂಬುದಾಗಿ ಕ್ರಿಸ್ತನಿಂದ ನಿರ್ಣಯವನ್ನು ನಾವು ಹೊಂದಬೇಕು. ಎಷ್ಟೋ ಸಾರಿ ನಾವು ಪರೀಕ್ಷೆಯನ್ನು ಬರೀತೇವೆ. ಅನೇಕ ಮಕ್ಕಳು ಪರೀಕ್ಷೆಯನ್ನು ಬರೀತಾರೆ. ಆದರೆ ಪೂರ್ಣ ಫಲಿತಾಂಶವನ್ನು ಕೊಡುವಂಥವರು ಅಧಿಕಾರಿಗಳು ಎಂಬುದಾಗಿ ನಾವು ನೋಡುತ್ತೇವೆ. ಎಷ್ಟೋ ಸಾರಿ ನಾವು ಸಭೆಗಳಿಗೆ ಹೋಗ್ತೇವೆ, ಕಾಣಿಕೆಯನ್ನು ಕೊಡ್ತೇವೆ, ಸಭೆಗಳಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ, ಜನರ ಮುಂದೆ ನಾವು ನೀತಿವಂತರು ಎಂಬುದಾಗಿ ನಾವು ಕಾಣಿಸಿಕೊಳ್ಳುತ್ತೇವೆ. ಆದರೆ ನಿರ್ಣಯಿಸುವವನು ಕರ್ತನು. ಯಾವಾಗ ಎಂಬುದಾಗಿ ನೋಡುವಾಗ ಆ ಒಂದು ಕೃಪೆಯನ್ನು ದೇವರು ನಮ್ಮ ಮೇಲೆ ಅಪಾರವಾಗಿ ಇಟ್ಟಂಥ ಸಮಯದಲ್ಲಿ ಮಾತ್ರ ಸಾಧ್ಯ ಎಂಬುದಾಗಿ ನೋಡುತ್ತೇವೆ. ಇವತ್ತಿನ ಸಂದೇಶಕ್ಕೆ ಆಧಾರಿತವಾದಂಥ ವಾಕ್ಯವನ್ನು ನಾವು ಓದುವುದಾದರೆ, ಪೌಲನು ರೋಮಾಪುರದವರಿಗೆ ಬರೆದಂಥ ಪತ್ರಿಕೆ 3ನೇ ಅಧ್ಯಾಯ 24ನೇ ವಚನವನ್ನು ಓದುವಾಗ, ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ ಕ್ರಿಸ್ತ ಯೇಸುವಿನಿಂದಾದ ಪಾಪ ವಿಮೋಚನೆಯ ಮೂಲಕ ಆಗುವುದು ಎಂಬುದಾಗಿ ನಾವು ನೋಡುತ್ತೇವೆ. ನೋಡಿ, ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದಂಥ ಕೃಪೆಯಿಂದಲೇ. ನೀತಿವಂತರೆಂಬುದಾಗಿ ನಿರ್ಣಯವನ್ನು ಒಬ್ಬ ಪಾಪಿ ಹೊಂದಬೇಕಾದರೆ ಅದು ದೇವರ ಒಂದು ಉಚಿತಾರ್ಥವಾದಂಥ ವರ ಎಂಬುದಾಗಿ ನಾವು ನೋಡುತ್ತೇವೆ. ಉದಾಹರಣೆಗೆ ನಾವು ಹೇಳುವುದಾದರೆ, ದೇವರ ಕೃಪೆಯನ್ನು ನಾವು ಹೊಂದುವುದು ಹೇಗೆ? ಈಗ ಒಬ್ಬ ವ್ಯಕ್ತಿ ಒಂದು ಪರೀಕ್ಷೆಯಲ್ಲಿ, ಒಂದು ಸಬ್ಜೆಕ್ಟ್ನಲ್ಲಿ, ಒಂದು ವಿಷಯದಲ್ಲಿ ಪಾಸ್ ಆಗಬೇಕಾದರೆ ಆತನಿಗೆ 35 ಅಂಕಗಳ ಅವಶ್ಯಕತೆ ಇದೆ. ಆತನು 34 ಅಂಕಗಳನ್ನು ಪಡೆದುಕೊಂಡಿದ್ದಾನೆ. ಈಗ ಆತನು ಪಾಸ್ ಆಗುವುದಕ್ಕೆ 1 ಅಂಕಗಳು ಮಾತ್ರ ಬಾಕಿ ಇದೆ. ಈಗ ಆ ಅಂಕಗಳನ್ನು ಯಾವುದೋ ಒಬ್ಬ ಅಧಿಕಾರಿ ಕೊಡುವುದಕ್ಕೆ ಸಾಧ್ಯವಿಲ್ಲ, ಅಥವಾ ಆತನ ಸ್ನೇಹಿತರು ಹೋಗಿ ಕೊಡುವುದಕ್ಕೆ ಸಾಧ್ಯವಿಲ್ಲ, ಅಥವಾ ತಂದೆ ತಾಯಿಗಳು ಹೋಗಿ ನಾನು ನಿಮಗೆ ಸ್ವಲ್ಪ ಹಣವನ್ನು ಕೊಡ್ತೇನೆ, ಆ 1 ಅಂಕಗಳನ್ನು ದಯಮಾಡಿ ಕೊಟ್ಟು ನನ್ನ ಮಗಳನ್ನು ಪಾಸ್ ಮಾಡಿ ಎಂಬುದಾಗಿ ಕೇಳಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಆ ಒಂದು ಗ್ರೇಸ್ ಮಾರ್ಕ್ಸ್ ಎಂಬುದಾಗಿ ನಾವೇನು ಕರಿತೇವೆ, ಆ ಒಂದು ಗ್ರೇಸ್ ಮಾರ್ಕ್ಸನ್ನು ಕೊಡುವಂಥ ಅಧಿಕಾರ ತರಗತಿಯ ಶಿಕ್ಷಕ ಶಿಕ್ಷಕಿಯರಿಗೆ ಮಾತ್ರ ಇರುತ್ತೆ ಎಂಬುದಾಗಿ ನಾವು ನೋಡುತ್ತೇವೆ. ಒಂದು ವೇಳೆ ಆ ತರಗತಿಯ ಶಿಕ್ಷಕ ಶಿಕ್ಷಕರು ಆ ವಿದ್ಯಾರ್ಥಿಗೆ ಆ ಒಂದು ಅಂಕವನ್ನು ಕೊಡಬೇಕಾದರೆ ಆತನ ಹಿಂದಿನ ನಡತೆಯನ್ನು ಕೂಡ ಅವರು ಗಮನಿಸುವವರಾಗಿದ್ದಾರೆ.
ಆತನ ತರಗತಿಯಲ್ಲಿ ವಿದ್ಯಾರ್ಥಿಯ ಜೀವನ ಯಾವ ರೀತಿಯಲ್ಲಿ ಇದೆ, ಆತನು ಶಿಕ್ಷಕಿಯರೊಡನೆ ಪ್ರೀತಿ ವಿಶ್ವಾಸದಿಂದ ವರ್ತಿಸಿದ್ದಾನ, ಆತನ ನಡವಳಿಕೆ ಹೇಗಿದೆ, ಆತನು ಶಾಲೆಯ ಆವರಣದಲ್ಲಿ ಎಲ್ಲರಿಗೂ ಯಾವ ರೀತಿಯಲ್ಲಿ ಮರ್ಯಾದೆಗಳನ್ನು ನೀಡಿದ್ದಾನೆ, ಈ ಎಲ್ಲ ವಿಚಾರಗಳನ್ನು ಅವರು ಅವಲೋಕಿಸಿ ಆ ಒಂದು ತರಗತಿಯ ಶಿಕ್ಷಕಿ, ಇಲ್ಲ ಆತನು ಒಳ್ಳೆಯ ಹುಡುಗ, ಪರೀಕ್ಷೆ ಬರೆಯುವಾಗ ಎಲ್ಲೋ ತಪ್ಪಿ ಹೋಗಿದ್ದಾನೆ, ಆದುದರಿಂದ ನಾನು ಆ ಒಂದು ಮಾರ್ಕ್ಸನ್ನು ಕೊಡುವುದರಲ್ಲಿ ಸಂದೇಹವಿಲ್ಲ, ನಾನು ಆತನಿಗೆ ಒಂದು ಅಂಕವನ್ನು ಕೊಡ್ತೇನೆ ಎಂಬುದಾಗಿ ಹೇಳಿ ಆ ಒಂದು ಅಂಕವನ್ನು ಕೊಡುವುದರ ಮೂಲಕವಾಗಿ ಆತನನ್ನು ಪಾಸ್ ಮಾಡಬಹುದು. ಪ್ರಿಯರೇ, ಅದೇ ರೀತಿಯಾಗಿ ಕೂಡ ನಾವು ನೀತಿವಂತರು ಎಂಬುದಾಗಿ ನಿರ್ಣಯವನ್ನು ಹೊಂದಬೇಕಾದರೆ ಆ ದೇವರ ಕೃಪೆ ಎನ್ನುವಂಥ ಒಂದು ಅಂಕವು ದೇವರಿಂದ ಮಾತ್ರ ಸಿಗುವಂಥದ್ದಾಗಿದೆ. ನಾವು ಯಾವುದೋ ಒಂದು ವಿಚಾರಗಳಲ್ಲಿ ನಾವು ಹಣ ಕೊಟ್ಟು ದೇವರ ಕೃಪೆಯನ್ನು ಪಡೆಯುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ನಿಮ್ಮ ಜೀವಿತದಲ್ಲಿ ನೀತಿವಂತರು ಎಂಬುದಾಗಿ ನಿರ್ಣಯಿಸಲ್ಪಡಬೇಕಾದರೆ ಆ ದೇವರ ಕೃಪೆ ಅನ್ನುವಂಥ ಒಂದು ಅಂಕವು ನಮಗೆ ಬೇಕಾಗಿದೆ. ಅದನ್ನು ಕ್ರಿಸ್ತನು ಮಾತ್ರ ಕೊಡುವುದಕ್ಕೆ ಸಾಧ್ಯ ಎಂಬುದಾಗಿ ನೋಡುತ್ತೇವೆ. ಅದನ್ನು ತಾನೇ ಪೌಲನು ತನ್ನ ಪತ್ರಿಕೆಯಲ್ಲಿ ಹೇಳುವಂಥದ್ದು, ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ, ಉಚಿತವಾಗಿ ಕೃಪೆಯಿಂದಲೇ ಕ್ರಿಸ್ತ ಯೇಸುವಿನಿಂದಾದ ಪಾಪ ವಿಮೋಚನೆಯ ಮೂಲಕವಾಗಿ ಆಗುವುದು. ಈತನು ತನ್ನ ರಕ್ತವನ್ನು ಸುರಿಸಿ ನಂಬಿಕೆ ಇದ್ದವರಿಗಾಗಿಯೇ ಕೃಪಾಧಾರವಾಗಬೇಕೆಂದು ದೇವರು ಈತನನ್ನು ಮುಂದಿಟ್ಟನು ಎಂಬುದಾಗಿ ನೋಡುತ್ತೇವೆ. ಕ್ರಿಸ್ತನ ಮೂಲಕವಾಗಿ ಆತನು ಸುರಿಸಲ್ಪಟ್ಟಂಥ ರಕ್ತದ ಮೂಲಕವಾಗಿ ನಮಗೆ ಆ ಕೃಪೆಯು ಕೊಟ್ಟಿರುವಂಥದ್ದನ್ನು ನೋಡುತ್ತೇವೆ. ಈಗ ಕೃಪೆಯನ್ನು ನಾವು ಪಡೆದುಕೊಂಡ ಮೇಲೆ, ಆ ಒಂದು ಅಂಕವನ್ನು ನಾವು ಪಡೆದುಕೊಂಡ ಮೇಲೆ ನಾವು ನೀತಿವಂತರು ಎಂಬುದಾಗಿ ನಾವು ದೇವರ ಹತ್ರ ನಿರ್ಣಯಿಸಲ್ಪಡುತ್ತೇವೆ. ನಾನು ಅನೇಕ ದಾನ ಧರ್ಮಗಳನ್ನು ಮಾಡಿದ್ದೇನೆ, ದೇವರ ಸಭೆಯಲ್ಲಿ ನಾನು ಒಳ್ಳೆಯ ಕೆಲಸವನ್ನು ಮಾಡಿದ್ದೇನೆ, ನಾನು ದೇವರ ಸೇವೆಯನ್ನು 40 ವರ್ಷಗಳ ಕಾಲ ಮಾಡಿದ್ದೇನೆ ಎಂಬುದಾಗಿ ಎಷ್ಟೋ ಸೇವಕರುಗಳು ಹೇಳಬಹುದು. ನಾನು ಸಭೆಯ ಹಿರಿಯನಾಗಿ ನಾನು ಒಳ್ಳೆಯ ಕೆಲಸವನ್ನು ಮಾಡಿದ್ದೇನೆ ಎಂಬುದಾಗಿ ಹೇಳಬಹುದು. ಅಥವಾ ನಾನು ಒಂದು ಅಧ್ಯಕ್ಷನಾಗಿ, ಒಂದು ಪ್ರೆಸಿಡೆಂಟ್ ಆಗಿ ನಾನು ಕೆಲಸವನ್ನು ಮಾಡಿದ್ದೇನೆ ಎಂಬುದಾಗಿ ಹೇಳಬಹುದು. ಆದರೆ ದೇವರು ಕೇಳುವಂಥದ್ದು, ನಿಮ್ಮಲ್ಲಿ ಕೃಪೆ ಇದೆಯಾ? ನೀವು ಕೃಪೆಯನ್ನು ಪಡ್ಕೊಂಡಿದ್ದೀರಾ? ಹೇಗೆ ನಿಮ್ಮನ್ನು ನೀವು ನೀತಿವಂತರು ಎಂಬುದಾಗಿ ನಿರ್ಣಯಿಸಲ್ಪಡಲಿಕ್ಕೆ ಸಾಧ್ಯ? ಆದುದರಿಂದ ಸೇವೆ ಮಾಡುವಂಥ ಎಲ್ಲ ಸೇವಕರುಗಳೇ, ಸಭಾ ಹಿರಿಯರೇ, ಅಥವಾ ನಿಮ್ಮ ಒಂದು ಸಭೆಗಳಲ್ಲಿ ಕೊಡಲ್ಪಟ್ಟಂಥ ಒಂದು ಅಧ್ಯಕ್ಷರ ಸ್ಥಾನವನ್ನು ನೀವು ಯಾವ ರೀತಿಯಲ್ಲಿ ನಿಭಾಯಿಸ್ತಾ ಇದ್ದೀರಾ? ಕೇವಲ ಒಂದು ಕುರ್ಚಿಗೋಸ್ಕರವಾಗಿ ಆಸೆಯನ್ನು ಪಟ್ಟು ದೇವರನ್ನು ಬಿಟ್ಟು ಅಧಿಕಾರ ದಾಹಿಗಳಾಗಿ ನೀವು ಜೀವಿಸುವುದಾದರೆ ದೇವರಿಂದ ನೀತಿವಂತರು ಅನ್ನುವಂಥ ನಿರ್ಣಯವು ನಿಮಗೆ ಸಿಗುವುದಿಲ್ಲ. ನೀವು ಕಷ್ಟಕ್ಕೆ ಒಳಗಾಗ್ತಿರೇ ಹೊರತು ದೇವರ ಕೃಪೆಯನ್ನು ಹೊಂದುವುದಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ದೇವರ ಕೃಪೆಯನ್ನು ನೀವು ಹೊಂದಬೇಕಾದರೆ ನೀವು ಪ್ರೀತಿಯಲ್ಲಿ ನೆಲೆಗೊಳ್ಳಬೇಕು. ನಿಮಗೆ ಕೊಡಲ್ಪಟ್ಟಂಥ ಜವಾಬ್ದಾರಿಯನ್ನು ದೇವರಿಗೆ ಮೆಚ್ಚುಗೆ ಆಗುವಂಥ ರೀತಿಯಲ್ಲಿ ನಿಭಾಯಿಸಿರಿ. ನಿಮಗೆ ಕೊಡಲ್ಪಡುವಂಥ ಸಭೆಯ ಜವಾಬ್ದಾರಿಯನ್ನು ನೀವು ಪ್ರತಿಯೊಂದು ಆತ್ಮಗಳನ್ನು ಗೆಲ್ಲುವುದರ ಮೂಲಕವಾಗಿ ಸಭೆಯ ಸೇವೆಯನ್ನು ತಾವು ಮಾಡಬೇಕು. ಕೇವಲ ವಾರಕ್ಕೆ ಒಂದು ಸಾರಿ ಹೋಗಿ ಸಭೆಯನ್ನು ಬಾಗಿಲನ್ನು ತೆರೆದು ದೇವರ ಆರಾಧನೆಯನ್ನು ಮಾಡಿ ಒಂದು ಪ್ರಸಂಗವನ್ನು ನೀಡಿ ಜನರನ್ನು ಮೆಚ್ಚುವುದರಿಂದ ಸಭಾಪಾಲಕರಾಗುವುದಕ್ಕೆ ಸಾಧ್ಯವಿಲ್ಲ, ಅಥವಾ ಸಭಾ ಹಿರಿಯರಾಗುವುದಕ್ಕೂ ಸಾಧ್ಯವಿಲ್ಲ. ಆದುದರಿಂದ ಕಷ್ಟಪಟ್ಟು ನಾವು ದೇವರ ಸೇವೆಯನ್ನು ಮಾಡಿ ಅನೇಕ ಆತ್ಮಗಳಿಗೆ ಕ್ರಿಸ್ತನ ಕೃಪೆಯ ಬಗ್ಗೆ, ಕ್ರಿಸ್ತನ ಪ್ರೀತಿಯ ಬಗ್ಗೆ ಅವರಿಗೆ ತಿಳಿಸುವಂಥ ಸಮಯದಲ್ಲಿ, ಅನೇಕ ಕ್ರಿಸ್ತನ ವಿಶ್ವಾಸಿಗಳನ್ನು ಸಾಕ್ಷಿಗಳಾಗಿ ನಾವು ಬೆಳೆಸುವಂಥ ಸಮಯದಲ್ಲಿ ಆ ಕ್ರಿಸ್ತನ ಕೃಪಾಧಾರವಾದಂಥ ಆಶೀರ್ವಾದ ನಮಗೆ ಕೊಡಲ್ಪಟ್ಟಾಗ ನಾವು ನೀತಿವಂತರು ಎಂಬುದಾಗಿ ನಿರ್ಣಯಿಸಲ್ಪಡುವುದಕ್ಕೆ ಸಾಧ್ಯ ಎಂಬುದಾಗಿ ನೋಡುತ್ತೇವೆ. ಪ್ರಿಯ ದೇವ ಜನರೇ, ಈ ಕಾರ್ಯಕ್ರಮದ ಮೂಲಕವಾಗಿ ಒಂದು ದೃಷ್ಟಾಂತವನ್ನು ನಾನು ಹೇಳುವುದಕ್ಕೆ ಇಷ್ಟಪಡುತ್ತೇನೆ. ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯ ನಾವು 9ನೇ ವಚನದಿಂದ 14ನೇ ವಚನ ತನಕ ಓದುವುದಾದರೆ, ಅಲ್ಲಿ ಯಾರು ನೀತಿವಂತರು ಎಂಬುದಾಗಿ ನಿರ್ಣಯಿಸಲ್ಪಟ್ಟರು ಎಂಬುದಾಗಿ ನಾವು ನೋಡುತ್ತೇವೆ. 14ನೇ ವಚನ, ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯ 14ನೇ ವಚನ, ನೀತಿವಂತನೆಂದು ನಿರ್ಣಯಿಸಲ್ಪಟ್ಟವನಾಗಿ ತನ್ನ ಮನೆಗೆ ಹೋದನು, ಆ ಫರಿಸಾಯನು ಅಂಥವನಾಗಿ ಹೋಗಲಿಲ್ಲ ಎಂದು ನಿಮಗೆ ಹೇಳುತ್ತೇನೆ. ಈ ದೃಷ್ಟಾಂತವನ್ನು ನಾವು ಗಮನಿಸುವಾಗ ಫರಿಸಾಯದವನು ಮತ್ತು ಸುಂಕದವನು ಇಬ್ಬರು ಕೂಡ ದೇವರ ಆಲಯಕ್ಕೆ ಪ್ರಾರ್ಥನೆ ಮಾಡುವುದಕ್ಕೆ ಹೋಗುವಂಥದ್ದನ್ನು ನಾವು ನೋಡುತ್ತೇವೆ. ಯಾಕೆ ಎಂಬುದಾಗಿ ನೋಡುವಾಗ ಅವರ ಜೀವಿತದಲ್ಲಿ ನಾನು ನೀತಿವಂತನು ಎಂಬುದಾಗಿ ನಿರ್ಣಯಿಸಲ್ಪಟ್ಟವನಾಗಿ ನಾನು ಕ್ರಿಸ್ತನಲ್ಲಿ ಕಾಣಿಸಿಕೊಳ್ಳಬೇಕು ಎಂಬುದಾಗಿ ಇಬ್ಬರು ಕೂಡ ದೇವರ ಆಲಯಕ್ಕೆ ಹೋಗುವವರಾಗಿದ್ದಾರೆ. ಇಬ್ಬರು ಕೂಡ ದೇವರನ್ನು ಸ್ತುತಿಸುವವರಾಗಿದ್ದಾರೆ. ಆದರೆ ಅವರ ಭಾವನೆಗಳು ಬೇರೆಯಾಗಿತ್ತು, ಅವರ ಜೀವಿತದಲ್ಲಿ ಆರಿಸಿಕೊಳ್ಳುವಂಥದ್ದು ಬೇರೆಯಾಗಿತ್ತು. ಅವರ ಮಾತಿನ ಮೂಲಕವಾಗಿ ದೇವರನ್ನು
ಸ್ತುತಿಸುವಂಥ ದಾಟಿ ಇದೆಯಲ್ಲ ಅದು ಬೇರೆ ಆಗಿತ್ತು ಎಂಬುದಾಗಿ ನೋಡುತ್ತೇವೆ. ನೋಡೋಣ, ಯಾರು ತಪ್ಪು ಮಾಡಿದ್ರು, ಯಾರು ಸರಿಯಾಗಿ ಮಾತನಾಡಿದರು. ಇವತ್ತಿನ ದಿನಗಳಲ್ಲಿ ನಾವೆಲ್ಲ ಹೇಳ್ತೇವೆ, ನಾನು ಸಭೆಗೆ ಹೋಗ್ತಾ ಇದ್ದೇನೆ, ಒಳ್ಳೆಯ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ, ಒಳ್ಳೆಯ ವಾಕ್ಯದ ಸಂದೇಶವನ್ನು ನೀಡಿದ್ದೇನೆ, ನಾನು ಒಬ್ಬ ಕ್ರೈಸ್ತನೆನಿಸಿಕೊಂಡಿದ್ದೇನೆ, ಖಂಡಿತವಾಗಿಯೂ ನಾನು ನೀತಿವಂತನಾಗಿ ನಿರ್ಣಯಿಸಲ್ಪಟ್ಟವನಾಗಿ ಕ್ರಿಸ್ತನು ಎರಡನೇ ಸರಿ ಬರುವಾಗ ನನ್ನನ್ನು ಪರಲೋಕ ರಾಜ್ಯಕ್ಕೆ ಕರೆದುಕೊಂಡು ಹೋಗುತ್ತಾನೆ ಅನ್ನುವಂಥ ನಾವು ಎಷ್ಟೋ ಒಂದು ಗಾಂಭೀರ್ಯತೆಯ ಮಾತುಗಳಿಂದ ನಾವೇನು ಮಾಡ್ತಾ ಇರ್ತೇವೆ, ನಮ್ಮಲ್ಲಿ ತಪ್ಪಾದಂಥ ಕಲ್ಪನೆಗಳನ್ನು ಮಾಡಿಕೊಂಡು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ. ಅದೇ ಪ್ರಕಾರವಾಗಿ ಆತನು ಈ ಒಂದು ಸಾಮ್ಯವನ್ನು ಹೇಳುವಂಥದ್ದನ್ನು ನೋಡುತ್ತೇವೆ. ಅದೇನೆಂದರೆ, ಪ್ರಾರ್ಥನೆ ಮಾಡಬೇಕೆಂದು ಇಬ್ಬರು ಮನುಷ್ಯರು ದೇವರ ಆಲಯಕ್ಕೆ ಹೋದರು. ನೋಡಿ, ಅವರು ಬೇರೆ ಏನು ಮಾಡುವುದಕ್ಕೆ ಹೋಗಲಿಲ್ಲ, ಒಂದು ಪ್ರಾರ್ಥನೆಯನ್ನು ಮಾಡುವುದಕ್ಕೆ ದೇವರ ಆಲಯಕ್ಕೆ ಪರಿಸಾಯದವನು ಮತ್ತು ಸುಂಕದವನು ಹೋಗುವಂಥದ್ದನ್ನು ನಾವು ನೋಡುತ್ತೇವೆ. ಈಗ ಇಬ್ಬರು ಕೂಡ ದೇವರ ಆಲಯಕ್ಕೆ ಹೋದಂಥ ಸಮಯದಲ್ಲಿ ಪರಿಸಾಯದವನ ಒಂದು ಪ್ರಾರ್ಥನೆಯನ್ನು ನೋಡುವಾಗ, ಪರಿಸಾಯನು ನಿಂತುಕೊಂಡು ಪ್ರಾರ್ಥಿಸುವಾಗ ತನ್ನೊಳಗೆ ದೇವರೇ, ಸುಲುಕೊಳ್ಳುವವರು ಅನ್ಯಾಯಗಾರರು, ಆದರ ಮಾಡುವವರು ಆಗಿರುವ ಉಳಿದ ಜನರಂತೆ ನಾನಲ್ಲ. ಆತನು ತನ್ನನ್ನು ತಾನು ಹೆಚ್ಚಿಸಿಕೊಂಡವನಾಗಿ, ಸ್ವಾಮಿ, ನಾನು ಯಾವತ್ತೂ ಕೂಡ ಯಾವುದೇ ತಪ್ಪನ್ನು ಮಾಡಿಲ್ಲ, ನಾನು ಯಾರಿಗೂ ವಿರುದ್ಧವಾಗಿ ಮಾತನಾಡಿಲ್ಲ ಎಂಬುದಾಗಿ ತನ್ನನ್ನು ನೀತಿವಂತನು ಎಂಬುದಾಗಿ ಪರಿಸಾಯದವನು ಹೊಗಳಿಕೊಳ್ಳುವುದರ ಮೂಲಕವಾಗಿ ತನ್ನನ್ನು ತಾನು ಅಲ್ಲಿ ಹೆಚ್ಚಿಸಿಕೊಳ್ಳುವಂಥದ್ದನ್ನು ನೋಡುತ್ತೇವೆ. ಯಾವ ರೀತಿಯಲ್ಲಿ ಎಂಬುದಾಗಿ ನೋಡುವಾಗ, ಅನ್ಯಾಯಗಾರನು ಆದರ ಮಾಡುವನು ಆಗಿರು ಉಳಿದ ಜನರಂತೆ ನಾನಲ್ಲ, ಈ ಸುಂಕದವನಂತೆಯಲ್ಲ, ಆದ್ದರಿಂದ ನಿನಗೆ ಸ್ತೋತ್ರ ಮಾಡುತ್ತೇನೆ. ನೋಡಿ, ಆತನ ಆಲಯಕ್ಕೆ ಹೋಗಿ ನಿನಗೆ ನಾನು ಸ್ತೋತ್ರವನ್ನು ಮಾಡುತ್ತೇನೆ, ವಾರಕ್ಕೆ 2 ಆವರ್ತಿ ಉಪವಾಸವನ್ನು ಮಾಡುತ್ತೇನೆ. ನೋಡಿ, ಆ ಪರಿಸಾಯದವನ ಒಂದು ನೀತಿ ನಿರ್ಣಯ ಯಾವ ರೀತಿಯಲ್ಲಿ ತನ್ನನ್ನು ಹೊಗಳಿಕೊಳ್ಳುತ್ತಾ ಇದ್ದಾನೆ. ನಾನು ದಿನಕ್ಕೆ ವಾರಕ್ಕೆ 2 ಆವರ್ತಿ ನಾನು ಉಪವಾಸವನ್ನು ಮಾಡ್ತೇನೆ, ನಾನು ದೇವರಿಗೆ ಯಾವಾಗಲೂ ಕೂಡ ಸ್ತೋತ್ರವನ್ನು ಸಲ್ಲಿಸುತ್ತೇನೆ, ಮತ್ತು ನಾನು ಸಂಪಾದಿಸುವ ಎಲ್ಲದರಲ್ಲಿ 10ರಲ್ಲೊಂದು ಪಾಲು ಕೊಡುತ್ತೇನೆ ಅಂದುಕೊಂಡನು. ನೋಡಿ, ಆತನು ಈ ಲೋಕದಲ್ಲಿ ಜೀವಿಸುವಾಗ ಯಾವ ರೀತಿಯಲ್ಲಿ ತಾನು ನಡೆದುಕೊಂಡ ಎಂಬುವಂಥ ಭಾವನೆಗಳನ್ನು ತನ್ನ ದೇವರ ಆಲಯದಲ್ಲಿ ಪ್ರಾರ್ಥನೆ ಮಾಡುವುದಕ್ಕೆ ಹೋದಂಥ ಸಮಯದಲ್ಲಿ ಆ ಪರಿಶುದ್ಧವಾದಂಥ ಆಲಯದಲ್ಲಿ ನಿಂತುಕೊಂಡು ಆತನು ಹೇಳುವಂಥದ್ದು, ನಾನು ಕಾಣಿಕೆಯನ್ನು ಕೊಡ್ತಾ ಇದ್ದೇನೆ, ನಾನು ಉಪವಾಸವನ್ನು ಮಾಡ್ತಾ ಇದ್ದೇನೆ, ನಾನು ದೇವರಿಗೆ ಯಾವಾಗಲೂ ಕೂಡ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ ಎಂಬುದಾಗಿ ಆತನು ತನ್ನನ್ನು ತಾನು ಹೊಗಳಿಕೊಳ್ಳುವಂಥದ್ದನ್ನು ನಾವು ನೋಡುತ್ತೇವೆ. ಹೊಗಳಿಕೊಳ್ಳುವುದರಿಂದ ನಾವು ದೇವರನ್ನು ಮಹಿಮೆ ಪಡಿಸುವುದಕ್ಕೆ ಸಾಧ್ಯವಿಲ್ಲ. ಹೊಗಳಿಕೊಳ್ಳುವುದರಿಂದ ನಾವು ದೇವರ ಕೃಪೆಯನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಅಂದರೆ ನಾನು ಮೊದಲೇ ಹೇಳಿದೆ, ಒಬ್ಬ ವಿದ್ಯಾರ್ಥಿ ಬಂದು ಅವನ ತಂದೆ ತಾಯಿಗಳು ಆ ಒಂದು ಪ್ರಾಂಶುಪಾಲರ ಮುಂದೆ, ಸ್ವಾಮಿ, ನನ್ನ ಮಗ ಒಳ್ಳೆಯವನು, ನನ್ನಲ್ಲಿ ಹಣ ಇದೆ, ಐಶ್ವರ್ಯವಿದೆ, ನಾನು ಈ ಒಂದು ಶಾಲೆಗೋಸ್ಕರವಾಗಿ ಡೊನೇಷನ್ ಕೊಟ್ಟಿದ್ದೇನೆ, ನಾನು ನನ್ನ ಮಗನ ಹೆಸರಿನಲ್ಲಿ ಒಂದು ಬಿಲ್ಡಿಂಗನ್ನು ಕಟ್ಟಿಸಿಕೊಟ್ಟಿದ್ದೇನೆ, ನಾನು ಮಗನ ಹೆಸರಿನಲ್ಲಿ ಅನೇಕ ದಾನ ಧರ್ಮಗಳನ್ನು ಮಾಡಿದ್ದೇನೆ ಎಂಬುದಾಗಿ ಹೇಳುವಾಗ ಆ ಪ್ರಿನ್ಸಿಪಾಲರ್ ಹೇಳುವಂಥದ್ದು, ಅಯ್ಯ, ನನ್ನ ಕೈಯಲ್ಲಿ ಏನೂ ಇಲ್ಲ. ತರಗತಿಯ ಶಿಕ್ಷಕಿ ನಿನ್ನ ಮಗನ ಮೇಲೆ ಆಕೆ ದೂರನ್ನು ಹೇಳಿದ್ದಾಳೆ, ಆತನ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯವನ್ನು ಕೂಡ ಹೇಳಿಲ್ಲ, ಆದ್ದರಿಂದ ನಾನು ಏನು ಮಾಡುವುದಕ್ಕೆ ಸಾಧ್ಯವಿಲ್ಲ, ನಿನ್ನ ಮಗನ ಭವಿಷ್ಯ ತರಗತಿಯ ಶಿಕ್ಷಕಿಯ ಕೈಯಲ್ಲಿದೆ ಎಂಬುದಾಗಿ ಹೇಳುವಂಥದ್ದನ್ನು ನೋಡುತ್ತೇವೆ. ಅದೇ ರೀತಿಯಾಗಿ ನಾವು ಈ ಲೋಕದಲ್ಲಿ ಏನೆಲ್ಲ ಹೊಗಳಿಕೊಂಡ್ರೂ ಕೂಡ ಕ್ರಿಸ್ತನು ಹೇಳುವಂಥದ್ದು, ನಾನು ನಿನ್ನನ್ನು ಯಾರು ಅರಿಯನು ಎಂಬುದಾಗಿ ನಾನು ಎಲ್ಲರ ಮುಂದೆ ಹೇಳ್ತೇನೆ ಎಂಬುದಾಗಿ ನಾವು ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಓದುತ್ತೇವೆ. ಅಂದರೆ ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ ಪರಲೋಕ ರಾಜ್ಯಕ್ಕೆ ಸೇರುವುದಿಲ್ಲ, ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಆ ಪರಲೋಕ ರಾಜ್ಯಕ್ಕೆ ಸೇರುವನು ಎಂಬುದನ್ನು ನೋಡ್ತೇವೆ. ಆವಾಗ ಎಷ್ಟೋ ಜನ ಹೇಳ್ತಾರೆ, ಸ್ವಾಮಿ, ನಿನ್ನ ಹೆಸರಿನಲ್ಲಿ ನಾನು ದೆವ್ವವನ್ನು ಬಿಡಿಸಲಿಲ್ವಾ, ನಿನ್ನ ಹೆಸರಿನಲ್ಲಿ ನಾನು ಸುವಾರ್ತೆಯನ್ನು ಸಾರಲಿಲ್ವಾ, ನಿನ್ನ ಹೆಸರಿನಲ್ಲಿ ನಾನು ಅನೇಕ ದಾನ ಧರ್ಮಗಳನ್ನು ಮಾಡಲಿಲ್ಲ ಎಂಬುದಾಗಿ ಹೇಳುವಾಗ, ಧರ್ಮ ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ ಎಂಬುದಾಗಿ ಎಲ್ಲರ ಮುಂದೆ ಹೇಳುವೆನು ಎಂಬುದಾಗಿ ನಾವು ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ನಾವು ಓದುತ್ತೇವೆ. ಅದೇ ರೀತಿಯಾಗಿ ಈ ಒಂದು ಪರಿಸಾಯದವನ್ನು ಕೂಡ ಅಂಥ ಒಂದು ನಿರ್ಣಯದ ಮೂಲಕವಾಗಿ ಆತನು ನಾನೇ ನೀತಿವಂತ ಎಂಬುದಾಗಿ ದೇವರ ಮುಂದೆ ಪ್ರಾರ್ಥನೆಯನ್ನು ಮಾಡುವಂಥದ್ದನ್ನು ನೋಡುತ್ತೇವೆ. ಈಗ 2ನೆಯ ವ್ಯಕ್ತಿ ಸುಂಕದವನ ಬಗ್ಗೆ ನೋಡುವಾಗ ಆತನು ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ದ ಅದನ್ನು ಓದುವುದಾದರೆ 13ನೇ ವಚನ, ಲೂಕ 18:13ರಲ್ಲಿ, ಆದರೆ ಆ ಸುಂಕದವನು ದೂರದಲ್ಲಿ ನಿಂತು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆಯನ್ನು ಬಡಕೊಳ್ಳುತ್ತಾ, ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು ಎಂಬುದಾಗಿ ಹೇಳುವಂಥದ್ದು ನೋಡುತ್ತೇವೆ.
ಪಾಪಿಯಾದ ನನ್ನನ್ನು ಕರುಣಿಸು. ಆತನು ಎದೆ ಬಡಿದುಕೊಳ್ಳುತ್ತಾ ಕಣ್ಣೆತ್ತಿ ಆತನನ್ನು ದೃಷ್ಟಿಸುವುದಕ್ಕೂ ಆಗ್ತಾ ಇಲ್ಲ. ಯಾಕೆಂದರೆ ಆತನ ಪಾಪಮಯವಾದ ಜೀವಿತ ಕ್ರಿಸ್ತನನ್ನು ನೋಡುವುದಕ್ಕೆ ಆಗ್ತಾ ಇಲ್ಲ. ಇವತ್ತು ನಾವು ಸಭೆಗೆ ಬಂದಾಗ, ಇವತ್ತು ನಮ್ಮಲ್ಲಿ ಎಷ್ಟೇ ಪಾಪಗಳಿದ್ರೂ ಕೂಡ ನಾವು ಸಭೆಯಲ್ಲಿ ದುರಹಂಕಾರದಿಂದ ನಾವು ಕುಳಿತುಕೊಳ್ಳುವಂಥದ್ದನ್ನು ನೋಡುತ್ತೇವೆ. ಆದರೆ ಆ ಒಂದು ಸುಂಕದವನ್ನು ಕಣ್ಣೆತ್ತಿ ದೇವರನ್ನು ನೋಡುವುದಕ್ಕೂ ಸಾಧ್ಯವಿಲ್ಲದೆ, ಸ್ವಾಮಿ ಪಾಪಿಯಾದ ನನ್ನನ್ನು ಕರುಣಿಸಿ ಎಂಬುದಾಗಿ ಆತನು ಪ್ರಾರ್ಥನೆಯನ್ನು ಮಾಡುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ಇಲ್ಲಿ ಫರಿಸಾಯದವನ ಒಂದು ಪ್ರಾರ್ಥನೆ, ಇಲ್ಲಿ ಸುಂಕದವನ ಒಂದು ಪ್ರಾರ್ಥನಾ ಜೀವಿತವನ್ನು ನೋಡುವಂಥ ಸಮಯದಲ್ಲಿ ಇಬ್ಬರಿಗೂ ದೇವರ ಕೃಪೆಯ ಅವಶ್ಯಕತೆ ಇತ್ತು. ಈಗ ಆತನು ಎಲ್ಲವನ್ನ ಹೇಳಿದ್ದಾನೆ. ಯಾರು ಎಂಬುದಾಗಿ ನೋಡುವಾಗ ಫರಿಸಾಯದವನು. ಈಗ ಆ ಒಂದು ಫರಿಸಾಯದವನಿಗೆ ಒಂದು ಅಂಕ ಬೇಕಾಗಿದೆ. ಆ ಅಂಕ ಯಾವುದು ಅಂತೀರಾ? ದೇವರ ಕೃಪೆ. ಈಗ ದೇವರ ಕೃಪೆ ಆತನಿಗೆ ಬೇಕು ಅಂದರೆ ಈಗ ಆತನು ಎಲ್ಲವನ್ನ ಹೇಳಿದ್ದಾನೆ. ಓ ಯೇಸು ಸ್ವಾಮಿ, ಹೌದಪ್ಪ, ನೀನು ಚೆನ್ನಾಗಿ ದೇವರ ಆಲಯಕ್ಕೆ ಹೋಗಿದ್ದೀಯಾ, ನನಗೆ ಸ್ತೋತ್ರವನ್ನು ಸಲ್ಲಿಸಿದ್ದೀಯಾ, ದಿನಕ್ಕೆ ಉಪವಾಸವಿದ್ದು ಪ್ರಾರ್ಥನೆ ಮಾಡಿದ್ಯಾ, ಎಂಥ ಒಳ್ಳೆಯ ನೀತಿವಂತ ನೀನು, ನಿನಗೆ ನಾನು ಒಂದು ಮಾರ್ಕ್ಸ್ ಕೊಡ್ತೇನೆ ಎಂಬುದಾಗಿ ಕೊಡ್ಬೋದಾಗಿತ್ತು. ಆದರೆ ಕ್ರಿಸ್ತನು ಆತನಿಗೆ ಆ ಒಂದು ಅಂಕವನ್ನು ನೀಡಿದ ಎಂಬುದಾಗಿ ಭಾವಿಸ್ತೀರಾ? ಪ್ರಿಯ ವೀಕ್ಷಕರೇ, ಆತನಿಗೆ ಆ ಅಂಕವನ್ನು ನೀಡಲಿಲ್ಲ. ಯಾಕೆಂದರೆ ಆತನಲ್ಲಿದ್ದಂಥ ದುರಂಕಾರ, ಆತನಲ್ಲಿದ್ದಂಥ ನಾನತ್ವ ಆತನ ಜೀವಿತದಲ್ಲಿ ಆತನು ಉನ್ನತ ಶ್ರೇಣಿಗೆ ಹೋಗುವುದಕ್ಕೆ ಬಿಡಲಿಲ್ಲ. ಇವತ್ತು ಈ ವಾಕ್ಯದ ಮೂಲಕವಾಗಿ ನಮ್ಮೆಲ್ಲರ ಜೀವಿತದಲ್ಲಿ ನಾವು ಮಾಡುವಂಥ ಒಂದೇ ಒಂದು ತಪ್ಪಿನ ಮೂಲಕವಾಗಿ, ನಾವು ಮಾಡುವಂಥ ಪಾಪದ ಮೂಲಕವಾಗಿ ನಾವು ನೀತಿವಂತರು ಎಂಬುದಾಗಿ ನಿರ್ಣಯಿಸುವುದಕ್ಕೆ ಸಾಧ್ಯನೇ ಇಲ್ಲ. ಪ್ರಿಯ ವೀಕ್ಷಕರೇ, ಎಷ್ಟು ವರ್ಷ ಕ್ರೈಸ್ತತ್ವದಲ್ಲಿ ತಾವು ಬೆಳೆಯುತ್ತಾ ಇದ್ದೀರಾ? ಎಷ್ಟು ವರ್ಷ ನಿಮ್ಮ ಪೂರ್ವಿಕರು ಹಾಕಿಕೊಂಡಂಥ ಹೆಜ್ಜೆಗಳಲ್ಲಿ ನೀವು ಜೀವಿಸ್ತಾ ಇದ್ದೀರಾ? ಎಷ್ಟು ವರ್ಷಗಳ ಕಾಲ ನೀವು ಕ್ರೈಸ್ತರಾಗಿ ನೀವು ಜೀವಿಸ್ತಾ ಇದ್ದೀರಾ? ನಿಮ್ಮನ್ನು ನೀವು ಅವಲೋಕಿಸಿಕೊಳ್ಳಿರಿ. ಎಷ್ಟು ಜನ ನೀತಿವಂತರು ಎಂಬುದಾಗಿ ನಿರ್ಣಯಿಸಲ್ಪಡ್ತಾ ಇದ್ದೀರಾ? ಒಂದೇ ಒಂದು ಅಂಕದಿಂದ ನೀವು ಫೇಲ್ ಆಗುವಂಥದ್ದನ್ನು ನೋಡುತ್ತೇವೆ. ನೀವು ಒಂದೇ ಒಂದು ಅಂಕದಿಂದ ನೀತಿವಂತರು ಎಂಬುದಾಗಿ ನಿರ್ಣಯಿಸಲ್ಪಡದೆ ಜೀವಿಸುವಂಥದ್ದನ್ನು ನೋಡುತ್ತೇವೆ. ಒಂದು ಅಂಕ ಎಷ್ಟು ಪ್ರಾಮುಖ್ಯ ಅಲ್ವಾ? ಆ ಅಂಕವನ್ನು ಸುಂಕದವನು ಪಡೆದುಕೊಂಡ ಎಂಬುದಾಗಿ ನಾವು ನೋಡುತ್ತೇವೆ. ಯಾಕೆಂದರೆ ಆತನಲ್ಲಿದ್ದಂಥ ಮಾನಸಾಂತರದ ಜೀವಿತ ಆತನನ್ನು ಪರಿವರ್ತನೆಗೊಳಿಸಿತು ಎಂಬುದಾಗಿ ನೋಡುತ್ತೇವೆ. ಇವತ್ತು ನೀವು ಮಾನಸಾಂತರ ಪಟ್ಟು ಆಲಯಕ್ಕೆ ಹೋಗುವುದಾದರೆ, ಮಾನಸಾಂತರ ಪಟ್ಟು ಕ್ರಿಸ್ತನ ಬಳಿಗೆ ಬರುವುದಾದರೆ, ನಿಮ್ಮಲ್ಲಿ ಆ ಮಾನಸಾಂತರದ ಜೀವಿತ ಹೃದಯಗಳಲ್ಲಿರುವುದಾದರೆ ಕ್ರಿಸ್ತನು ನಿಮ್ಮನ್ನು ಬೆಳವಣಿಗೆ, ನಿಮ್ಮ ಜೀವಿತವನ್ನು ಬದಲಾಯಿಸುವನಾಗಿದ್ದಾನೆ. ಆದುದರಿಂದ ಆ ಸುಂಕದವನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟವನಾಗಿ ಮನೆಗೆ ಹೋದನು ಎಂಬುದಾಗಿ 14ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಆ ಫರಿಸಾಯನು ಅಂಥವನಾಗಿ ಹೋಗಲಿಲ್ಲ ಎಂದು ನಿಮಗೆ ಹೇಳುತ್ತೇನೆ. ಆದುದರಿಂದ ದೇವರ ವಾಕ್ಯದಲ್ಲಿ ನೋಡುತ್ತೇವೆ, ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು ಎಂಬುದಾಗಿ ನಾವು ನೋಡುತ್ತೇವೆ. ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡ್ತಾನೆ. ಇಲ್ಲಿ ಆ ಒಂದು ಫರಿಸಾಯದವನು ತನ್ನನ್ನು ಹೆಚ್ಚಿಸಿಕೊಂಡ, ಆತನು ಕುಗ್ಗಿಸಲ್ಪಟ್ಟ. ಸುಂಕದವನು ದೇವರ ಬಳಿಯಲ್ಲಿ ಆತನು ತಗ್ಗಿಸಲ್ಪಟ್ಟ, ಆತನು ಮೇಲಕ್ಕೆ ಹೆಚ್ಚಿಸಲ್ಪಟ್ಟ ಎಂಬುದಾಗಿ ನೋಡ್ತೇವೆ. ನೀತಿ ನಿರ್ಣಯವನ್ನು ಆ ಸುಂಕದವನು ಪಡೆದುಕೊಂಡ ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯ ದೇವ ಜನರೇ, ಇವತ್ತಿನ ದಿನದಲ್ಲಿ ನಾವು ಸ್ವಾರ್ಥ ಜೀವಿತವನ್ನು ಬಿಟ್ಟು ಕ್ರಿಸ್ತನ ಬಳಿಗೆ ಬರುವುದಾದರೆ ಸ್ವಾಮಿ ನಮಗೆ ಆಶೀರ್ವಾದವನ್ನು ಕೊಡುವಂಥವನಾಗಿದ್ದಾನೆ. ಆದುದರಿಂದ ಪೌಲನು ಫಿಲಿಪ್ಪಿಯವರಿಗೆ ಬರೆದಂಥ 2ನೇ ಪತ್ರಿಕೆ 21ನೇ ವಾಕ್ಯದಲ್ಲಿ ನೋಡುತ್ತೇವೆ, ಸ್ವಕಾರ್ಯಗಳ ಮೇಲಿನ ಮೇಲೆ ಮನಸ್ಸನ್ನು ಇಡಬೇಡಿರಿ ಎಂಬುದಾಗಿ. ನಾವು ಯಾವಾಗಲೂ ಕೂಡ ಸ್ವಕಾರ್ಯಗಳ ಮೇಲೆ ಮನಸ್ಸನ್ನು ಇಡಬಾರದು ಎಂಬುದಾಗಿ ನಾವು ನೋಡುತ್ತೇವೆ. ಇಲ್ಲಿ ಸುಂಕದವನು ತನ್ನ ಸ್ವಕಾರ್ಯದ ನಿಮಿತ್ತವಾಗಿ ಮನಸ್ಸನ್ನು ಇಡಲಿಲ್ಲ, ಆದರೆ ಫರಿಸಾಯದವನು ಇಟ್ಟ ಎಂಬುದಾಗಿ ನಾವು ನೋಡುತ್ತೇವೆ. ಇವತ್ತಿನ ದಿನಗಳಲ್ಲಿ ನಾವು ಯಾವುದೇ ದಾನ ಧರ್ಮಗಳು ಒಳ್ಳೆಯದನ್ನು ಮಾಡಿದರೆ ದೇವರ ಮುಂದೆ ನಮ್ಮನ್ನು ನಾವು ನೀತಿವಂತರು ಎಂಬುದಾಗಿ ನಾವು ಅದನ್ನು ಹೇಳಿಕೊಳ್ಳುವುದಕ್ಕೆ ಹೋಗಬಾರದು. ಆದರೆ ಸುಂಕದವನಲ್ಲಿ ಆ ಒಂದು ಜೀವಿತ ಇದ್ದದರಿಂದ ನೀತಿವಂತನಾಗಿ ನಿರ್ಣಯಿಸಲ್ಪಟ್ಟ. ಎರಡನೇದಾಗಿ ಪೌಲನು ಫಿಲಿಪ್ಪಿಯವರಿಗೆ ಬರೆದಂಥ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನದಲ್ಲಿ ಓದುತ್ತೇವೆ. ಅದನ್ನು ಓದುವುದಾದರೆ 2ನೇ ಅಧ್ಯಾಯ 4ನೇ ವಚನ, ನಿಮ್ಮಲ್ಲಿ ಪ್ರತಿಯೊಬ್ಬನು ಸ್ವಹಿತವನ್ನು ಮಾತ್ರ ನೋಡದೆ ಪರಹಿತವನ್ನು ಸಹ ನೋಡಲಿ. ಒಬ್ಬನು ಸ್ವಹಿತವನ್ನು ನೋಡದೆ ಪರಹಿತವನ್ನು ಕೂಡ ನೋಡಬೇಕು. ನೋಡಿ, ಫರಿಸಾಯದವನ ಜೀವನದಲ್ಲಿ ನಾನು ಅವನಂತೆ ಅಲ್ಲ, ಆ ಸುಂಕದವನಂತೆ ಅಲ್ಲ ಎಂಬುದಾಗಿ ಹೇಳುವಂತ ನೋಡುತ್ತೇವೆ. ಆತನು ಸುಂಕದವನ ಬಗ್ಗೆ ಹೆಚ್ಚಾಗಿ ಗ್ರಹಿಸಿಕೊಳ್ಳಬೇಕಾಗಿತ್ತು.
ಒಂದು ವೇಳೆ ಆತನಿಗೆ ಏನಾದ್ರೂ ಬುದ್ಧಿ ವಚನಗಳನ್ನು ಹೇಳಬಹುದಾಗಿತ್ತು. ಆದ್ದರಿಂದ ಪೌಲನು ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನದಲ್ಲಿ ಹೇಳಿದ ಹಾಗೆ, ನಿಮ್ಮಲ್ಲಿ ಪ್ರತಿಯೊಬ್ಬನು ಸ್ವಹಿತವನ್ನು ಮಾತ್ರ ನೋಡದೆ ಪರಹಿತವನ್ನು ಸಹ ನೋಡಲಿ, ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಎಂಬುದಾಗಿ ಭಕ್ತನಾದ ಪೌಲನು ಹೇಳುವಂಥದ್ದನ್ನು ನೋಡುತ್ತೇವೆ. ಇವತ್ತು ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಮ್ಮಲ್ಲಿ ಇರುವಾಗ ನಾವು ದೇವರ ಕೃಪೆಯನ್ನು ಪಡೆಯುವುದಕ್ಕೆ ಸಾಧ್ಯ ಎಂಬುದಾಗಿ ನಾವು ನೋಡುತ್ತೇವೆ. ಆದುದರಿಂದ ಸ್ವಹಿತವನ್ನು ಮಾತ್ರ ನಾವು ನೋಡದೆ ಪರರ ಹಿತವನ್ನು ಕೂಡ ನಾವು ನೋಡುವಾಗ ಆ ಕ್ರಿಸ್ತನ ಕೃಪೆಯನ್ನು ನಾವು ಪಡೆಯುವುದಕ್ಕೆ ಸಾಧ್ಯ ಎಂಬುದಾಗಿ ನೋಡುತ್ತೇವೆ. 3ನೇದಾಗಿ ಸ್ವಪ್ರಯೋಜನವನ್ನು ಚಿಂತಿಸುವುದು. ಪೌಲನು ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 13ನೇ ಅಧ್ಯಾಯ 4ನೇ ಮತ್ತು 5ನೇ ವಚನವನ್ನು ಓದುವಾಗ ಸ್ವಪ್ರಯೋಜನವನ್ನು ಚಿಂತಿಸಬಾರದು. ನಾವು ನಮ್ಮ ವಿಷಯದಲ್ಲಿ ಮಾತ್ರ ಚಿಂತೆಯನ್ನು ಮಾಡುವುದರಿಂದ ಯಾವುದೇ ಪ್ರಯೋಜನವಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಆದ್ದರಿಂದ ಸ್ವಪ್ರಯೋಜನವನ್ನು ಚಿಂತಿಸುವಂಥದ್ದಲ್ಲ. ಆದ್ದರಿಂದ ಸುಂಕದವನ ಹಾಗೆ ನಾವು ಪಾಪಿಯಾದ ನನ್ನನ್ನು ಕರುಣಿಸು ಎಂಬುದಾಗಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು. 4ನೇದಾಗಿ ಸ್ವನೀತಿಯನ್ನು ಆಶ್ರಯಿಸುವುದು ಎಂಬುದಾಗಿ ನೋಡುತ್ತೇವೆ. ಪೌಲನು ಫಿಲಿಪ್ಪಿಯವರಿಗೆ ಬರೆದಂಥ ಪತ್ರಿಕೆ 3ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ಓದುತ್ತೇವೆ, ಇದರಲ್ಲಿ ನನ್ನ ಉದ್ದೇಶವೇನೆಂದರೆ ನಾನು ಕ್ರಿಸ್ತನನ್ನು ಸಂಪಾದಿಸಿಕೊಂಡು ನೇಮನಿಷ್ಠೆಗಳ ಫಲವಾಗಿರುವ ಸ್ವನೀತಿಯನ್ನು ಆಶ್ರಯಿಸದೆ ಕ್ರಿಸ್ತನನ್ನು ನಂಬುವುದರಿಂದ ದೊರಕುವಂಥ, ಅಂದರೆ ಕ್ರಿಸ್ತನ ಮೇಲಣ ನಂಬಿಕೆಯ ಆಧಾರದಿಂದ ದೇವರು ಕೊಡುವಂಥ ನೀತಿಯನ್ನೇ ಹೊಂದಿ ಕ್ರಿಸ್ತನಲ್ಲಿರುವವನಾಗಿ ಕಾಣಿಸಿಕೊಳ್ಳಬೇಕೆಂಬುದೇ. ನೋಡಿ, ಪೌಲನು ಹೇಳುವಂಥದ್ದು, ಈ ಲೋಕದಲ್ಲಿ ಯಾವ ಘನತೆ ಗೌರವ ಇದ್ದರೆ ಏನು ಪ್ರಯೋಜನ? ನಾನು ಎಲ್ಲವನ್ನು ಕೂಡ ಕಸವೆಂದು ಎಣಿಸ್ತೇನೆ. ಪರಿಸಾಯದವನು ಏನು ಅಂದ್ಕೊಂಡ ಅಂದರೆ, ನಾನು ಪರಿಸಾಯದವನು, ದೇವರ ಆಲಯಕ್ಕೆ ಬಂದಿದ್ದೇನೆ, ನಾನು ನೀತಿವಂತನಾಗಿ ನಿರ್ಣಯಿಸಲ್ಪಟ್ಟವನಾಗಿ ಹೋಗ್ತೇನೆ ಎಂಬುದಾಗಿ ಆ ಪರಿಸಾಯದವನ ಭಾವನೆಯಲ್ಲಿತ್ತು. ಯಾಕೆಂದರೆ ಆತನಲ್ಲಿದ್ದಂಥ ಐಶ್ವರ್ಯ, ಆತನಲ್ಲಿದ್ದಂಥ ಒಳ್ಳೆಯ ಆ ಒಂದು ಪದವಿಗಳು ಆತನನ್ನು ಆ ಒಂದು ಕೆಳಮಟ್ಟಕ್ಕೆ ತೆಗೆದುಕೊಂಡು ಹೋಯಿತು ಎಂಬುದಾಗಿ ನಾವು ನೋಡುತ್ತೇವೆ. ಆದರೆ ನೀತಿವಂತನಾಗಿ ನಿರ್ಣಯಿಸಲ್ಪಟ್ಟಂಥ ಸುಂಕದವನ ಜೀವಿತದಲ್ಲಿ ಮಾನಸಾಂತರ ಮತ್ತು ತಗ್ಗಿಸಲ್ಪಡುವಿಕೆ ಇದ್ದ ಪ್ರಯುಕ್ತವಾಗಿ ಆತನು ನೀತಿವಂತನೆಂಬುದಾಗಿ ನಿರ್ಣಯಿಸಲ್ಪಟ್ಟವನಾಗಿ ಆತನು ಮನೆಗೆ ಹೋದನು ಎಂಬುದಾಗಿ ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ಇವತ್ತು ನೀವು ಕೂಡ ನೀತಿವಂತರಾಗಿ ನಿರ್ಣಯಿಸಲ್ಪಟ್ಟು ಆ ಪರಲೋಕ ರಾಜ್ಯಕ್ಕೆ ಕ್ರಿಸ್ತನ ಬರುಣದಲ್ಲಿ ಕ್ರಿಸ್ತನ ಸಂಗಡ ನೀತಿವಂತರಾಗಿ ನಿರ್ಣಯಿಸಲ್ಪಟ್ಟವರಾಗಿ ಹೋಗಬೇಕಾದರೆ ನೀವು ಮಾನಸಾಂತರ ಪಟ್ಟು ಕ್ರಿಸ್ತನ ಮುಂದೆ ನೀವು ತಗ್ಗಿಸಲ್ಪಟ್ಟವರಾಗಿರುವಾಗ ಕ್ರಿಸ್ತನು ನಿಮ್ಮನ್ನು ಮೇಲಕ್ಕೆ ತರುವಂಥವನಾಗಿದ್ದಾನೆ, ಉನ್ನತ ಸ್ಥಿತಿಗೆ ಆಗಿದ್ದಾನೆ. ಅದನ್ನು ತಾನೇ ಪೌಲನು ಹೇಳುವಂಥದ್ದು, ನೀತಿಯನ್ನೇ ಹೊಂದಿ ಕ್ರಿಸ್ತನಲ್ಲಿರುವವನಾಗಿ ಕಾಣಿಸಿಕೊಳ್ಳಬೇಕೆಂಬುದಾಗಿ. ಇವತ್ತು ನಾವೆಲ್ಲರೂ ಕೂಡ ಆ ನೀತಿಯನ್ನೇ ಆಶ್ರಯಿಸಿ ಕ್ರಿಸ್ತನ 2ನೇ ಬರಣದಲ್ಲಿ ನೀತಿವಂತರಾಗಿ ಕಾಣಿಸಿಕೊಳ್ಳೋಣ. ಹೀಗಾಗುವ ಹಾಗೆ ದೇವರು ನಿಮ್ಮ ಜೀವಿತವನ್ನು ಪರಿವರ್ತನೆಗೊಳಿಸಲಿ, ನಿಮ್ಮ ಕುಟುಂಬವನ್ನು ವಿಶೇಷವಾಗಿ ಆಶೀರ್ವದಿಸಲಿ. ದೇವರ ವಾಕ್ಯದ ಮೂಲಕವಾಗಿ ನಿಮ್ಮನ್ನು ಬಲಪಡಿಸಿ ಕಾಪಾಡಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನು ಕರುಣಾಳು ತಂದೆಯಾಗಿರುವ ದೇವರೇ, ಈ ಒಂದು ಸಮಯದಲ್ಲಿ ಸ್ವಾಮಿ, ನಾವು ನೀತಿವಂತರಾಗಿ ನಿರ್ಣಯಿಸಲ್ಪಡಬೇಕಾದರೆ ತಗ್ಗಿಸಲ್ಪಟ್ಟವರಾಗಿ ಮಾನಸಾಂತರ ಹೃದಯವುಳ್ಳವರಾಗಿ ನಿನ್ನ ಪಾದದ ಬಳಿಗೆ ಬರುವುದಾದರೆ ಸ್ವಾಮಿ, ನೀನು ನಮ್ಮನ್ನು ಕ್ಷಮಿಸುವವನು, ನಮಗೆ ಬೇಕಾದಂಥ ದಿವ್ಯ ಆಶೀರ್ವಾದಗಳನ್ನು ಕೊಡುವಾತ ನೀನಾಗಿದೆ ಸ್ವಾಮಿ. ನಿನ್ನ ಪವಿತ್ರಾತ್ಮನ ಮೂಲಕವಾಗಿ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಾ ಇರುವಂಥ ಎಲ್ಲ ನಿನ್ನ ಭಕ್ತರನ್ನು ವಿಶೇಷವಾಗಿ ಆಶೀರ್ವದಿಸಿ ಎಲ್ಲರಿಗೂ ಬೇಕಾದಂಥ ನಿನ್ನ ಕೃಪವರಗಳನ್ನು ಹೇರಳವಾಗಿ ದಯಪಾಲಿಸಿಕೊಡಬೇಕೆಂಬುದಾಗಿ ತಂದೆ, ಮಗ, ಪವಿತ್ರಾತ್ಮನೂ ಆಗಿರುವಂಥ ತ್ರಿಯೇಕ ದೇವರ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ. ಆಮೇನ್. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕವಾಗಿ ಪ್ರಾರ್ಥನಾ ಬೇಡಿಕೆಗಳು ನಿಮ್ಮಲ್ಲಿರುವುದಾದರೆ ಕೆಳಕಂಡ ದೂರವಾಣಿಯ ಸಂಖ್ಯೆಗೂ ವಿಳಾಸಕ್ಕೂ ನೀವು ಪತ್ರಗಳನ್ನು ಬರೆಯುವಂತೆ ಕೇಳಿಕೊಳ್ಳುತ್ತೇನೆ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಈ ದಿನದಲ್ಲಿ ವಿಶೇಷವಾಗಿ ಆಶೀರ್ವದಿಸಲಿ. ಆಮೇನ್.